ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೈಫಲ್ಲಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಅಂದರೆ ಒಂದ್ಸರಿ ಅದು ಲೈಫ್ ಟೈಮಲ್ಲಿ ಸ್ನೋ ನೋಡಬೇಕು ಅಂತ ಕ್ಯೂರಿಯಾಸಿಟಿ. ಅಬ್ರಾಡಲ್ಲಿರೋರಾದರೆ ಗೊತ್ತಿರುತ್ತೆ ಸ್ನೋ ಅಂದರೆ ಅದ್ರ ಪ್ರಿಕಾಷನರಿ ಮೆಷರ್ಸ್ ಏನೆಲ್ಲ ತೊಗೋಬೋದು, ಸ್ನೋ ಹೆಂಗಿರುತ್ತೆ, ಅದ್ರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಗೊತ್ತಿರುತ್ತೆ. ಬಟ್ ಇಂಡಿಯಾದಲ್ಲಿ ನಮ್ಮ ಹಿಮಾಚಲ ಪ್ರದೇಶ ಒಂದು ಕಡೆ ಮಾತ್ರ ಸ್ನೋ ಬೀಳುತ್ತೆ, ಬೇರೆ ಎಲ್ಲೂ ಬೀಳಲ್ಲ. ಗೊತ್ತಿಲ್ಲದೆ ಇರೋರಿಗೆ ಅಂದರೆ ಸ್ನೋ ಬಿದ್ದಾದ್ಮೇಲೆ ಏನೆಲ್ಲ ಮಾಡ್ತಾರೆ, ಹೆಂಗೆ ಕ್ಲೀನ್ ಮಾಡ್ತಾರೆ ಅದನ್ನು, ಮತ್ತು ಆ ಸ್ನೋ ಬೀಳೋಕ್ಕೂ ಮುಂಚೆ ಏನೆಲ್ಲ ಪ್ರಿಕಾಷನರಿ ಮೆಷರ್ಸ್ ತಗೋತಾರೆ, ಬಿದ್ದಾದ್ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂತೆಲ್ಲ ನಾನು ಈ ವಿಡಿಯೋನ ಹೇಳ್ತೀನಿ. ಸೊ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ನೋ ಬೀಳೋ ಚಾನ್ಸಸ್ ಏನಾದರೂ ಇದ್ದರೆ ನಮಗೆ ಮೊಬೈಲ್ಗೆ ನೋಟಿಫಿಕೇಷನ್ಸ್ ಬರುತ್ತೆ, ಲೈಕ್ ಸ್ನೋ ಬೀಳೋ ಚಾನ್ಸಸ್ ಇದೆ, ಹುಷಾರಾಗಿರಿ, ಅಂದರೆ ರೋಡ್ಸ್ ಮೇಲೆಲ್ಲ ಜಾರ್ಕೆ ಇರುತ್ತೆ, ಹುಷಾರಾಗಿ ಓಡಾಡಿ ಅಂತೆಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ಮೊಬೈಲ್ಗೆ. ಮತ್ತು ಸ್ನೋ ಏನಾದರೂ ಲೈಕ್ ಮಿಡ್ ನೈಟ್ ಸ್ನೋ ಬೀಳುತ್ತೆ ಅನ್ನೋ ಚಾನ್ಸಸ್ ಇದ್ದರೆ ಇಲ್ಲಿ ನೈಟೇನೆ ಒಂದು 10-11 ಓ ಕ್ಲಾಕ್ ಹಂಗೆ ರೋಡ್ ಮೇಲೆಲ್ಲ ಉಪ್ಪು ಹಾಕ್ಕೊಂಡು ಹೋಗ್ತಾರೆ. ಯಾಕಂದರೆ ರೋಡ್ ಮೇಲೆ ಉಪ್ಪು ಹಾಕೋದ್ರಿಂದ ಇಮಿಡಿಯೇಟಾಗಿ ಸ್ನೋ ಕರ್ಗೋಗುತ್ತೆ, ವೆಹಿಕಲ್ಸ್ ಎಲ್ಲ ಓಡಾಡಿದ್ರೆ ಜಾರ್ಕೆ ಇರಲ್ಲ ಅಂತ ಉಪ್ಪು ಹಾಕ್ಕೊಂಡು ಹೋಗ್ತಾರೆ ಹಿಂದಿನ ದಿವಸನೇ ರೋಡ್ ಮೇಲೆಲ್ಲ. ಮತ್ತು ಎಲ್ಲರಿಗೂ ಆಬ್ವಿಯಸ್ಲಿ ಒಂದು ಡೌಟ್ ಇರುತ್ತೆ, ಸ್ನೋ ಬಿದ್ದರೆ ರೋಡ್ ಮೇಲೆಲ್ಲ ವೆಹಿಕಲ್ಸ್ ಹೆಂಗೆ ಓಡಾಡುತ್ತೆ, ಜಾರ್ಕೆ ಇರಲ್ವಾ ಅಂತೆಲ್ಲ. ಆಬ್ವಿಯಸ್ಲಿ ಜಾರ್ಕೆ ಇರುತ್ತೆ, ಬಟ್ ಇಮಿಡಿಯೇಟಾಗಿ ಅವರು ಒಂದು 2 ಇಂಚಸ್ ಅಥವಾ 1 ಇಂಚಸ್ ಮೇಲೆ ಏನಾದರೂ ಅಕ್ಯುಮುಲೇಟ್ ಆದ ಸ್ನೋನ ಇಮಿಡಿಯೇಟಾಗಿ ಈ ಟ್ರಕ್ ಥರ ಬರುತ್ತೆ ಅದನ್ನ ಎತ್ಕೊಂಬಂದು ಸೈಡ್ಗೆ ತಳ್ತಾ ಇರ್ತಾರೆ. ಟ್ರಕ್ ಥರ ಬರುತ್ತೆ ಅದನ್ನ ಎತ್ಕೊಂಬಂದು ಸೈಡ್ಗೆ ತಳ್ತಾ ಇರ್ತಾರೆ. ನಿಮಗೆ ನಾನು ವೀಡಿಯೋಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನಿಮಗೆ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ತಾನೆ ಇರ್ತಾರೆ ಹೈವೇಸು ರೋಡ್ಗಳೆಲ್ಲ. ಸೊ ವೆಹಿಕಲ್ಸ್ ಓಡಾಡೋದಕ್ಕೆಲ್ಲ ತೊಂದರೆ ಆಗಬಾರ್ದು ಅಂತ ನಾವು ಮನೆ ಈ ವಾಕಿಂಗ್ ಪಾತ್ ಇರುತ್ತಲ್ಲ ಅಲ್ಲೆಲ್ಲ ನಾವೇ ಮಾಡ್ಕೋಬೇಕಾಗುತ್ತೆ. ಈ ಮೇನ್ ರೋಡ್ಸ್ ಇರುತ್ತಲ್ಲ ಅದರಲ್ಲೆಲ್ಲ ಈ ಗೌರ್ಮೆಂಟ್ ಕಡೆಯಿಂದನೇ ಕ್ಲೀನ್ ಮಾಡ್ತಾರೆ. ನಾವು ನಾರ್ಮಲ್ ಜಾಕೆಟ್ಸ್ ಹಾಕ್ಕೊಂಡು ಹೊರಗಡೆ ಹೋಗ್ತೀವಂದರೆ ಆಗಲ್ಲ, ಸ್ನೋಗಂತಲೇ ಸಪ್ರೇಟ್ ಜಾಕೆಟ್ಸು ಮತ್ತು ಬೂಟ್ಸ್ ಬರುತ್ತೆ, ಅದನ್ನು ತೊಗೊಂಡು ನಾವು ಹೊರಗಡೆ ಹೋಗಬೇಕು ಅಂತಿದ್ರೆ ಅದನ್ನ ಹಾಕ್ಕೊಂಡು ಹೋಗಬೇಕು, ಇಲ್ಲಾಂದರೆ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯೂಶ್ವಲಿ ಎಲ್ಲರೂ ಸ್ನೋ ಬೂಟ್ಸ್ ಆ್ಯಂಡ್ ಜಾಕೆಟ್ಸ್ ಯೂಸ್ ಮಾಡ್ತಾರೆ. ಮತ್ತು ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಅಂದರೆ ಸ್ನೋ ಬಿದ್ದಾದಮೇಲೆ ಅದೇನು ಕರಗಲ್ವಾ, ಹಂಗೆ ಇರುತ್ತೆ ಅಂತ. ಅದು ಕರಗುತ್ತೆ, ಅಂದರೆ ತಿನ್ ಲೇಯರ್ ಫಾರ್ಮ್ ಆಗಿದ್ದರೆ ಅದು ಬಿಸಿಲು ಬಂದಾಗ ಕರಗುತ್ತೆ. ಬಟ್ ಒಂದು 3 to 4 ಇಂಚಸ್ಸು 5 ಇಂಚಸ್ವರೆಗೂ ಅಕ್ಯುಮುಲೇಟ್ ಆದರೆ ಅದು ಕರಗಲ್ಲ. ಈ ರೋಡ್ಸ್ ಎಲ್ಲ ಆದರೆ ಇಮಿಡಿಯೇಟಾಗಿ ಅವರು ಟ್ರಕ್ಕಲ್ಲಿ ತಂದು ಕ್ಲೀನ್ ಮಾಡ್ತಾರೆ. ಬಟ್ ಸೈಡು ಪಾತ್ವೇಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಒಂದು ವೀಕ್ ಆದ್ರೂ ಹಾಗೆ ಇರುತ್ತೆ. ಅಕಸ್ಮಾತ್ ಬಿಸಿಲೇನಾದರೂ ಬಂದಿರೋ ಸ್ನೋ ಬಿದ್ದಾಗ ಮಳೆ ಬಂದುಬಿಟ್ರೆ ಅದನ್ನ ಬ್ಲ್ಯಾಕ್ ಐಸ್ ಅಂತಾರೆ, ಬ್ಲ್ಯಾಕ್ ಐಸ್ ಥರ ಆಗಿಬಿಡುತ್ತೆ. ಈ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ಸ್ ಇಟ್ಟಾಗ ಹೆಂಗಿರುತ್ತೆ ಗಟ್ಟಿಯಾಗಿ, ಸೊ ಆ ಥರ ಆಗಿಬಿಡುತ್ತೆ. ಪೌಡ್ರ್ ಇರೋಲ್ಲ, ಸ್ನೋ ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ಆವಾಗ ಇನ್ನೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ಓಡಾಡೋಕ್ಕೆ, ಯಾಕಂದರೆ ನೀವು ಕಾಲು ಇಟ್ಟಿದ ತಕ್ಷಣ ಹಂಗೆ ಜಾರ್ತಾ ಇರ್ತೀರ. ಸೊ ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು. ಮೈನ್ ರೋಡು ಮತ್ತು ಈ ಹೈವೇಗಳು ಬರುತ್ತಲ್ಲ ಅಲ್ಲೆಲ್ಲ ಯೂಶ್ವಲಿ ಬಿದ್ದಿದ ತಕ್ಷಣ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ಸ್ನೋ ಅಕ್ಯುಮುಲೇಟ್ ಆಗೋಕ್ಕೆ ಬಿಡಲ್ಲ ಅಲ್ಲಿ ಕೆಳಗಡೆ, ಬಿಕಾಸ್ ಗಾಡಿ ಎಲ್ಲ ಓಡಾಡ್ತಾ ಇರುತ್ತೆ, ಜಾರೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಈ ಮನೆ ಸುತ್ತಮುತ್ತ ಅಂದರೆ ಪಾತ್ವೇ ನಾವು ಓಡಾಡ್ತೀವಲ್ಲ ಆ ಥರ ಇದ್ದಾಗ ನಾವೇ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ಯಾರೂ ಗೌರ್ಮೆಂಟ್ ಕಡೆಯಿಂದ ಕ್ಲೀನ್ ಮಾಡಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ಕಾರ್ ಮೇಲೆ ಸ್ಟ್ಯಾಕ್ ಆಗಿರೋ ಸ್ನೋ ಯಾರೂ ಬಂದು ಕ್ಲೀನ್ ಮಾಡಲ್ಲ, ನಮ್ಮ ಕಾರ್ನ ನಾವೇ ಕ್ಲೀನ್ ಮಾಡ್ಕೋಬೇಕು. ಈ ಥರ ಸ್ನೋ ಬ್ರಷ್ ಬರುತ್ತೆ ಕ್ಲೀನ್ ಮಾಡೋಕ್ಕೆ, ಅದನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು. ತಕ್ಷಣಕ್ಕೇನೆ ಸ್ನೋ ಬಿದ್ದು ನಿಂತಾದ್ಮೇಲೆ ನಾವು ಹೋಗಿ ಕಾರ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಮೇನ್ ರೋಡ್ಸಲ್ಲೆಲ್ಲ ನೀವು ಎಷ್ಟೇ ಕ್ಲೀನ್ ಮಾಡಿದ್ದು ರೋಡ್ಸ್ ಎಲ್ಲ ತುಂಬಾ ಸ್ಲಿಪ್ಪರಿ ಇರುತ್ತೆ. ಸ್ನೋ ಬಿದ್ದಾಗ ಆದಷ್ಟು ಟ್ರಾವೆಲ್ ಎಲ್ಲ ಅವಾಯ್ಡ್ ಮಾಡ್ತಾರೆ, ಯಾಕಂದರೆ ರೋಡ್ಸ್ ಎಲ್ಲ ಜಾರು ಬಿದ್ದರೆ ಕಷ್ಟ ಅಂತ, ಮತ್ತು ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸ್ನೋ ಬಿದ್ದಾಗ ಎಲ್ಲರೂ ಸ್ವಲ್ಪ ಟ್ರಾವೆಲ್ ಎಲ್ಲ ಅವಾಯ್ಡ್ ಮಾಡ್ತಾರೆ ಹೊರಗಡೆ ಹೋಗೋಕ್ಕೆ. ಮತ್ತು ಕೆಲವೊಂದು ಕಡೆ ಎಲ್ಲ ಹೆವಿ ಸ್ನೋಫಾಲ್ ಆದಾಗ ಈ ಪೈಪ್ಲೈನ್ಸ್ ಎಲ್ಲ ಫುಲ್ ಬ್ಲಾಕ್ ಆಗಿಬಿಡುತ್ತೆ, ಅಂದರೆ ವಾಟರ್ ಪೈಪ್ಲೈನ್ಸು ಅಥವಾ ಗ್ಯಾಸ್ ಪೈಪ್ಲೈನ್ಸು ಅದೆಲ್ಲ ಫುಲ್ ಬ್ಲಾಕ್ ಆಗಿಬಿಡುತ್ತೆ. ಸೊ ಅದೊಂದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈ ಥರ ನಾರ್ಮಲ್ ಸ್ನೋಫಾಲ್ ಬಿದ್ದರೆ ಓಕೆ ಮ್ಯಾನೇಜಬಲ್ಲು, ಬಟ್ ಸಿಕ್ಕಾಪಟ್ಟೆ ಹೆವಿ ಸ್ನೋಫಾಲ್ ಬಿದ್ದು ಅಂದರೆ ಮೈನಸ್ ಟೆಂಪ್ರೇಚರ್ಲಿದ್ದು ಫ್ರೀಸ್ ಆಗೋ ಕಂಡೀಷನಲ್ಲೆಲ್ಲ ಇದ್ದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದೊಂದು ತಲೆನೋವು ಅಂತ ಹೇಳ್ಬೋದು ಇಲ್ಲಿ ಸ್ನೋ ಬಿದ್ದಾಗ. ಮತ್ತು ಟೆಂಪ್ರೇಚರು ಸ್ನೋ ಬಿದ್ದಾಗ ಆಬ್ವಿಯಸ್ಲಿ ನೆಗೆಟಿವಲ್ಲೇ ಇರುತ್ತೆ. ಸೊ -15, 16ವರೆಗೂ, ಅಂದರೆ ಫೀಲ್ಸ್ ಲೈಕ್ -15, 16ವರೆಗೂ ಹೋಗುತ್ತೆ. ಆವಾಗಂತೂ ಮನೇಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ನಾವು ಹೀಟ್ ಇಲ್ಲದೆ ಇರೋಕ್ಕೆ ಆಗಲ್ಲ. ಆ್ಯಂಡ್ ಹೊರಗಡೆ ನೀವು ಏನಾದರೂ ಫಾರ್ ಎಕ್ಸಾಂಪಲ್ ಗ್ರಾಸರೀಸ್ ಎಲ್ಲ ತೊಗೊಂಬರೋಕ್ಕೆ ಹೋಗಬೇಕು, ಆವಾಗ ಆ ಥರ ಕಂಡೀಷನಲ್ಲಿ ಹೋಗಲೇಬೇಕಾಗುತ್ತೆ ಹೊರಗಡೆ. ಒಂದು 3-4 ಲೇಯರ್ ಕವರಪ್ ಮಾಡಿಕೊಂಡು ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು, ಸೊ ಟಾಪ್ ಟು ಬಾಟಮ್ ಎಲ್ಲ ಕವರಪ್ ಆಗಿ ಹೊರಗಡೆ ಹೋಗಬೇಕು, ಅದೊಂದು ಬೇಜಾರು. ಸೊ ಸಮ್ಮರಲ್ಲಿ ಆದರೆ ಹಂಗೆ ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಹೋಗಿ ಬರ್ಬೋದು, ಬಟ್ ವಿಂಟರಲ್ಲಿ ಇದೊಂದು ತಲೆನೋವು ಸ್ನೋ ಬೀಳೋದ್ರಿಂದ. ಫಸ್ಟ್ ಟೈಮ್ ಸ್ನೋ ನೋಡಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ವಾವ್ ಸ್ನೋ ಹಂಗೆ ಹಿಂಗೆ ಅಂತ. ಆಮೇಲೆ ಅದ್ರ ಸೈಡ್ ಎಫೆಕ್ಟ್ಸು ಡಿಸಡ್ವಾಂಟೇಜಸ್ಸು ಸಿಕ್ಕಾಪಟ್ಟೆ ಇರುತ್ತೆ. ನಮ್ಮದು ನಾವೇ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ, ಕಾರು ಮತ್ತು ಮನೆ ಪಾತ್ವೇಸ್ ಎಲ್ಲ ಇಂಡಿಪೆಂಡೆಂಟ್ ಹೌಸ್ ಆದರೆ. ಸೊ ಸ್ವಲ್ಪ ತಲೆನೋವು ಸ್ನೋ ಬಿದ್ದಾಗ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.